ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ, ಬ್ರೈಡಲ್ ಕೋಶಗುಚ್ಚು ಡಿಸೈನು. ಇದು ಎರಡೇ ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನ್ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಬರೀ ಎರಡೇ ಸ್ಟೆಪ್ಪಲ್ಲೇ ಹಾಕ್ಬಿಡ್ಬೋದು, ಈಸಿಯಾಗಿ ಬೇಗ ಕೂಡ ಮುಗ್ದೋಗುತ್ತೆ. ಡಿಸೈನ್ ಕೂಡ ದೊಡ್ಡದಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ, ಕಲರ್ ಕಾಂಬಿನೇಷನು ಹಾಫ್ ಸಾರಿ ಅಂದರೆ ಮೇಲೆ ಮರೂನ್ ರೆಡ್ ಪಿಂಕ್ ಮಿಕ್ಸ್ ಇರೋ ಅಂಥ ಕಲರು, ಕೆಳಗಡೆ ಗ್ರೀನ್ ಕಲರು. ಗ್ರ್ಯಾಂಡಾಗಿತ್ತೆ ಸಾರಿ. ಸೊ ಇದಕ್ಕೆ ಕ್ರೋಶೆ ನೀಡಲ್ ನಂಬರ್ ಬಂದು 10 ಅಥವಾ 11. ನಾನಿಲ್ಲಿ 11 ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ರಿಂಗ್ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ರಿಂಗ್ ಬೀಡ್ಸು. ಸೊ ರಿಂಗ್ ಬೀಡ್ಸ್ ಒಳಗಡೆ ಮ್ಯಾಚ್ ಆಗೋ ಅಂಥದ್ದು ರೌಂಡ್ ಬೀಡ್ಸು. ತುಂಬ ಬಿಗ್ಗು ಅಲ್ಲ, ತುಂಬ ಸ್ಮಾಲು ಅಲ್ಲ. ಸೊ ಬಿಗ್ ಸೈಜೇ. ಬಿಗ್ಗಲ್ಲಿ ತುಂಬ ಬಿಗ್ ಬರುತ್ತಲ್ಲ, ಅದು ಬೇಡ, ಒಂಚೂರು ಚಿಕ್ಕದಿರುತ್ತೆ. ಯಾಕಂದರೆ ರಿಂಗ್ ಒಳಗಡೆ ಸ್ಪೇಸ್ ಇರಬೇಕು ನಮಗೆ ಹಾಕೋದಕ್ಕೆ. ಆ್ಯಸ್ ಯೂಶಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀಡಲ್ಲಿ ಹಾಕಿಬಿಟ್ಟು ದಾರ ಎಳ್ಕೊಂಡು ಬರಬೇಕು. ಫಸ್ಟು ತೊಗೊಂಡು ಬಂದು ಫಸ್ಟು ದಾರನ ಲಾಕ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗು. ಸೊ ದಾರನ ಲಾಕ್ ಮಾಡಿಕೊಂಡು 1 ಚೈನ್ 2 ಚೈನ್ 2 ಚೈನ್ನ ಹಾಕ್ಕೊಳ್ತೀನಿ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಅಲ್ಲೇ 2 ಚೈನ್ಸ್ ಪಕ್ಕದಲ್ಲೇ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು ಸೂಜಿ ಮೇಲೆ 3 ದಾರ ಇರುತ್ತಲ್ವ, 2 ದಾರ ಫಸ್ಟ್ 1 ಮಾಡಿ, ಮತ್ತೆರಡು ದಾರ 1 ಮಾಡಿ, ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಪಕ್ಕದಲ್ಲಿ ಪಾಯಿಂಟ್ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು ಫಸ್ಟ್ 2 ದಾರನ 1 ಮಾಡ್ಕೊಳ್ತೀನಿ. ಮಿಕ್ಕಿರೋ 2 ದಾರನ 1 ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಲೆಂತಲ್ಲಿ ಪಕ್ಕ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಆದಷ್ಟು ಒಂದೇ ಲೆಂತಲ್ಲಿ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ಇದು ತುಂಬ ಈಸಿ ಇದೆ ಫ್ರೆಂಡ್ಸ್. ಬೇಸ್ ಕೂಡ ಈಸಿನೇ ಇದೆ. ಇದು ರೆಗ್ಯುಲರ್ ಡಿಸೈನೇ, ಬಟ್ 2 ಸ್ಟೆಪ್ಪಲ್ಲಿ ನಿಮಗೆ ಕೆಳಗಡೆದು ದೊಡ್ಡ ಆರ್ಚ್ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಅದು, ಫ್ಲವರ್ ಟೈಪು. ಸೊ ಅದಕ್ಕೋಸ್ಕರ ನ್ಯೂ ಡಿಸೈನ್ ಇದು. ಪಕ್ಕದಲ್ಲಿ ಕಪ್ಪಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆದಷ್ಟು ಒಂದೇ ಲೆಂತಲ್ಲಿದ್ದರೆ ನಿಮಗೆ ಫಿನಿಶಿಂಗ್ ತುಂಬ ನೀಟಾಗಿ ಕಾಣಿಸುತ್ತೆ. ಇದರಲ್ಲಿ 8 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಸತಿಗೆ ನೀವು 8 ಕಂಬ 8 ಡಬಲ್ ಕ್ರೋಶೆಸ್ನ ಮಾಡ್ಕೋಬೇಕಾಗತ್ತೆ ಒಂದೇ ಲೆಂತಲ್ಲಿ. ನೋಡಿ, ಇಲ್ಲಿ 8 ಆಯಿತು. ಸ್ಟಾರ್ಟಿಂಗ್ 2 ಚೈನ್ಸ್ ಅನ್ನೋದು ನಾವು ಒಂದು ಕಂಬ ಥರ ಕನ್ಸಿಡರ್ ಮಾಡಬೇಕು. ಇದರಲ್ಲಿ 8 ಕಂಬ ಆಯಿತು. ಈ ರೀತಿ ನಾನು ರಿಂಗ್ ಒಳಗಡೆ ಬೀಡ್ ಹಾಕಿಬಿಟ್ಟು ನೀಡಲ್ಗೆ ಹಾಕ್ಕೊಂಡಿದ್ದೀನಿ. ಅದನ್ನು ದಾರಕ್ಕೆ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಸೊ ಟೈಟೇ ಇರಲಿ ಇದು, ಆದಷ್ಟು ಲೂಸ್ ಬೇಡ. ಬೀಡ್ ಲಾಕ್ ಆದಮೇಲೆ ಬೀಡ್ ಲಾಕ್ ಮಾಡಬೇಕು. ಒಳಗಡೆ ಬೀಡ್ ನೋಡಿ ಲೂಸಾಗಿ ಈ ರೀತಿ ಇರಬೇಕು. ಮತ್ತು ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೊಂಡು ಡೈರೆಕ್ಟಾಗೆ ಸ್ಯಾರಿ ಹತ್ರ ನಾವು ಪಾಯಿಂಟ್ ಮಾಡ್ಕೋಬೇಕಾಗುತ್ತೆ ನೀಡಲ್ಲಿಂದ. ನೋಡಿ, ಡೈರೆಕ್ಟಾಗಿ ಈ ರೀತಿ ನೀಡಲ್ ಸ್ಟ್ರೈಟಾಗಿ ಇಟ್ಕೋಬೇಕು ಬಟ್ಟೆಗೆ. ಆ ಪಾಯಿಂಟ್ ನೀವು ಒಂದು ನೋಡಿಕೊಂಡು ಪಾಯಿಂಟ್ ಒಳಗಡೆ ಮತ್ತೆ ದಾರನ ತೊಗೊಂಡು ಬಂದು ನೀಡಲಿಂದ 3 ದಾರ ಬರುತ್ತೆ ಇಲ್ಲಿ, 2 ದಾರ 1 ಮಾಡಿ, ಮತ್ತೆ 2 ದಾರ 1 ಮಾಡಿ ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಮತ್ತು ಕಂಟಿನ್ಯೂ ಫ್ರೆಂಡ್ಸ್. ಮತ್ತು 8 ಡಬಲ್ ಕ್ರೋಶೆಗಳನ್ನ ಇಲ್ಲಿ ಕೂಡ ಮಾಡ್ಕೋಬೇಕು. ಸೊ ಆದಷ್ಟು ರಿಂಗ್ ಬೀಡನ್ನ ಟೈಟಾಗಿ ಲಾಕ್ ಮಾಡಿ, ತುಂಬ ಟೈಟು ಬೇಡ ಹಾಗಂತ ಲಾಕ್ ಮಾಡಿಬಿಟ್ಟು ಕರೆಕ್ಟಾಗಿ ಸ್ಟ್ರೈಟಾಗಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಸ್ಯಾರಿಗೆ ಇಟ್ಕೋಬೇಕು. ಅಲ್ಲಿ ಮತ್ತೆ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇಲ್ಲೂ ಕೂಡ ನಾನು 8 ಕಂಬಗಳನ್ನ ಹಾಕ್ತಾಯಿದ್ದೀನಿ. ತುಂಬ ಪಕ್ಕನೂ ಅಲ್ಲ ಫ್ರೆಂಡ್ಸ್ ಕಂಬಗಳು, ಆಮೇಲೆ ಅದು ಸ್ಲ್ಯಾಂಟ್ ಆಗಿಬಿಡುತ್ತೆ. ಆದಷ್ಟು ಒಂದು ಪಾಯಿಂಟಷ್ಟು ಜಾಗ ಬಿಟ್ಬಿಟ್ಟು ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ಕೂಡ ನಾನು ಪ್ರತಿಯೊಂದು ಬಾಕ್ಸಲ್ಲೂ 8 ಕಂಬಗಳು ಒಂದೇ ಥರ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಸೊ 8 ಡಬಲ್ ಕ್ರೋಶೆಸ್ನ ಮಾಡ್ಕೋಬೇಕು. 7 ಆಗಿದೆ. ಇವಾಗ 8th ಲಾಸ್ಟ್ ಒನ್ನು ಕಂಬ ಹಾಕಿದ್ಮೇಲೆ ಇಲ್ಲಿ ಇವಾಗ ನಾನು 3 ಚೈನ್ಸ್ ಹಾಕ್ಕೊಳ್ತೀನಿ. ಫಸ್ಟ್ 8 ಕಂಬ ಆದಮೇಲೆ ರಿಂಗ್ ಬೀಡ್, ಮತ್ತು 8 ಕಂಬ ಆದಮೇಲೆ 3 ಚೈನ್ಸ್. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಸ್ಟ್ರೈಟಾಗಿಟ್ಟು ನೋಡಿ ಅದೇ ಪಾಯಿಂಟಿಗೆ ಪಾಯಿಂಟ್ ಮಾಡಿಬಿಟ್ಟು ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ಅಲ್ವಾ, ಇವಾಗ 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳಿ, ಮತ್ತೆರಡು ದಾರನ 1 ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಕೂಡ 8 ಕಂಬ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ 8 ಕಂಬ ಹಾಕಿದ್ದೀನಿ.
ಮತ್ತು ಸ್ವಲ್ಪ ದಾರ ತೆಗೆದ್ಬಿಟ್ಟು ರಿಂಗ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಲಾಕ್ ಮತ್ತು ಬಟ್ಟೆ ಕೂಡ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸೊ ಆದಷ್ಟು ನೀಡಲ್ ಸ್ಟ್ರೈಟಾಗಿ ಇಡಬೇಕು. ಸ್ಲ್ಯಾಂಟಾಗಿ ಇಟ್ಟರೆ ಏನಾಗುತ್ತೆ, ನಿಮಗೆ ರಿಂಗು ಒಂಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಇದು ಕರೆಕ್ಟಾಗಿರಬೇಕು ರಿಂಗ್ ಮಾತ್ರ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ 8 ಕಂಬಗಳು ಹಾಕ್ತೀನಿ. ಒಂದು ರಿಂಗ್ ಬೀಡು ಮತ್ತು 8 ಕಂಬಗಳು 3 ಚೈನ್. 8 ಕಂಬ, ಒಂದು ರಿಂಗ್ ಬೀಡು, 8 ಕಂಬ ಮತ್ತು 3 ಚೈನ್. ಇದೇ ರೀತಿ ಪೂರ್ತಿ ಬೇಸ್ ಲೈನು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಸೊ ನಿಮಗೆ ಈಸಿಯಾಗಿ ಒಂದು ಡಿಸೈನ್ ಬೇಕು ಅಂದರೆ ಇದನ್ನು ಕೂಡ ಬೇಸ್ ಲೈನ್ ಕೂಡ ಚೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಅಲ್ಲಿ ಏನು 3 ಚೈನ್ ಹಾಕಿದ್ದೀನಿ, ಅಲ್ಲೇ ಕೂಡ ಕುಚ್ಚು ಕಟ್ಕೋಬೋದು ಈಸಿಯಾಗಿ ಡಿಸೈನ್ ಒಂದು ಬೇಕಂದರೆ. ಇದು ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ಕಂಟಿನ್ಯೂಷನ್ ಇದೆ ನೋಡಿ. ಲಾಸ್ಟಲ್ಲಿ ರಿಂಗ್ ಬೀಡ್ ಹಾಕಿ 8 ಕಂಬಗಳನ್ನ ಹಾಕಿ ಒಂದು 2-3 ಚೈನ್ಸ್ ಎಕ್ಸ್ಟ್ರಾ ಹಾಕಿದ್ದೀನಿ ನಾನು. ಕಟ್ ಮಾಡಿ ನಮ್ಮ ಸೈಡ್ ದಾರಾನ ಈ ರೀತಿಯಾಗಿ ಎಳ್ಕೊಳ್ಬೇಕು ನೋಡಿ. ಸ್ವಲ್ಪ ಎಳ್ಕೊಂಡ ದಾರಾನ ಅದು ಟೈಟ್ ಆಗಿಬಿಡುತ್ತೆ, ನಾಟ್ ಬೀಳುತ್ತೆ ಅಲ್ಲಿ. ಈ ರೀತಿ ಬೇಸ್ ಲೈನು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಲೈನ್ ಸ್ಟಾರ್ಟ್ ಮಾಡೋಣ. ಕಲರ್ ಚೇಂಜ್ ಮಾಡಿದ್ದೀನಿ. ಸೊ ಗ್ರೀನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗು ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಫಸ್ಟ್ ಲಾಕ್ ಮಾಡಿಬಿಟ್ಟು 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 4 ಚೈನ್ ಹಾಕಿ ನೋಡಿ ಫ್ರೆಂಡ್ಸ್. ಆ ಕಡೆಯಿಂದ 3ನೇ ಕಂಬ ಆದಮೇಲೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆ ಸೈಡಿಂದ 3ನೇ ಕಂಬ ಆಗಿ ಈ ಸೈಡಿಂದ 5, ಆ ಸೈಡಿಂದ 3ನೇ ಕಂಬ ಗ್ಯಾಪಲ್ಲಿ ನಾನು ಲಾಕ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡೆ. ಈ ಗ್ಯಾಪಲ್ಲಿ ಹೋಗ್ತೀನಿ ನೋಡಿ, ರಿಂಗ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬರ್ತೀನಿ ನೋಡಿ. ಈ ರೀತಿ ದಾರ ತೊಗೊಬರ್ಬೇಕು ರಿಂಗ್ ಒಳಗಡೆ ಹೋಗಿ. ಫಸ್ಟ್ 2 ದಾರನ ಒಂದು ಮಾಡ್ಕೊಳ್ಳೋಣ, ಮಿಕ್ಕಿದ 2 ದಾರನ ಒಂದು ಮಾಡ್ಕೊಳ್ತೀನಿ. ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಇಲ್ಲಿ ಬೇಕಂದರೆ ಟ್ರಿಪಲ್ ಕ್ರೋಶನ್ ಕೂಡ ಯೂಸ್ ಮಾಡ್ಬೋದು. ಮತ್ತು ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪಲ್ಲಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ ಒಂದು ಮಾಡ್ತೀನಿ, ಮತ್ತೆ 2 ದಾರನ ಒಂದು ಮಾಡ್ಕೊಳ್ತೀನಿ. ಮತ್ತು ಅದೇ ರೀತಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ರಿಂಗ್ ಒಳಗಡೆ ಹೋಗಿ ದಾರನ ತಂದು 2 ದಾರ ಒಂದು ಮಾಡಿ, 2 ದಾರ ಒಂದು ಮಾಡಿ ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈ ರಿಂಗ್ ಫಿಲ್ ಆಗಬೇಕು ಫ್ರೆಂಡ್ಸ್. ನಾನು ಕೌಂಟಿಂಗ್ಸ್ ಹೇಳ್ತೀನಿ. 14 ಡಬಲ್ ಕ್ರೋಶೆ ಇಡ್ಸತ್ತೆ ಇದಕ್ಕೆ. ಅಷ್ಟೇ ಹಾಕ್ಕೋಬೇಕು ಈ ಡಿಸೈನಿಗೆ ಮಾತ್ರ. ನೀವು ಕಡಿಮೆ ಮಾಡ್ಕೊಳ್ತೀನಿ ಅಂದರೆ ಅದು ಮತ್ತೆ ಸ್ವಲ್ಪ ಚಿಕ್ಕ ಆರ್ಚ್ ಬಂದುಬಿಡುತ್ತೆ, ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಇದು 14 ಕಂಬಗಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಡಬಲ್ ಕ್ರೋಶೆಸ್ನ. 14 ಕಂಬಗಳು ಇಲ್ಲಿ ಫಿಲ್ ಮಾಡ್ಕೋಬೇಕು ಒಂದೇ ಸೈಜಲ್ಲಿ. ಸೂಜಿ ಮೇಲೆ ದಾರ ಸುತ್ಕೊಂಡು ಆ ರಿಂಗ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಲ್ಲಿ 1, 2ರಲ್ಲಿ 1 ಈ ರೀತಿ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶನ ಸ್ವಲ್ಪ ಲೆಂತಿಯಾಗಿ ಎಳ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ 14 ಕಂಬಗಳನ್ನ ನಾನಿಲ್ಲಿ ಫಿಲ್ ಮಾಡಿದ್ದೀನಿ. 14 ಡಬಲ್ ಕ್ರೋಶಸ್ನ ಫಿಲ್ ಮಾಡಿಕೊಂಡು ಈ ಸೈಡ್ ನೋಡಿ, ಈ ಸೈಡು ಮತ್ತು 3ನೇ ಕಂಬಕ್ಕೆ 3 ಕಂಬ ಆದಮೇಲೆ ಗ್ಯಾಪ್ ಇರುತ್ತಲ್ಲ ಅಲ್ಲೇ ಕೂಡ ಲಾಕ್ ಮಾಡ್ಕೊಳ್ತೀನಿ. 3 ಡಬಲ್ ಕ್ರೋಶೆ ಆದಮೇಲೆ ಲಾಕ್ ಮಾಡ್ಕೊಳ್ತೀನಿ. ಈಗ ಆ ಸೈಡ್ 3 ಡಬಲ್ ಕ್ರೋಶೆ ಆದಮೇಲೆ ಲಾಕ್ ಮಾಡಿದ್ದೀನಿ, ಈ ಸೈಡ್ 3 ಡಬಲ್ ಕ್ರೋಶೆ ಆದಮೇಲೆ ಲಾಕ್ ಮಾಡಿದ್ದೀನಿ ಆಯಿತಾ. ಮತ್ತು ಸಾರಿನ ಟರ್ನ್ ಮಾಡ್ಕೊಳ್ತೀನಿ. ಈ ರೀತಿ ಟರ್ನ್ ಮಾಡ್ಕೊಂಡ್ಬಿಡ್ಬೇಕು. ಒಂದು ಸತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಆದಮೇಲೆ ಟರ್ನ್ ಮಾಡಿಕೊಂಡು ದಾರನ ಸ್ವಲ್ಪ ತೆಗಿತೀನಿ ಫ್ರೆಂಡ್ಸ್. ಸ್ಮಾಲ್ ಬೀಡ್ ಕೂಡ ತೊಗೊಂಡಿದ್ದೀನಿ ಇದರಲ್ಲಿ ನಾನು, ಫುಲ್ ಸ್ಮಾಲ್ ಬೀಡು. ಈ ರೀತಿ ಇನ್ಸರ್ಟ್ ಮಾಡಬೇಕು. ಸ್ಟಾರ್ಟಿಂಗ್ ಟರ್ನ್ ಮಾಡಿದ ತಕ್ಷಣ ಒಂದು ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡ್ತೀನಿ ನಾನು. ಇನ್ಸರ್ಟ್ ಮಾಡಿ ಫಸ್ಟ್ ಕಂಬದ ಮೇಲೆ ಲಾಕ್ ಇರುತ್ತೆ, ಚೈನ್ ಗ್ಯಾಪ್ ಇರುತ್ತೆ, ಗೊತ್ತಾಗುತ್ತೆ ನಿಮಗೆ, ಹೋಲ್ ಕಾಣಿಸುತ್ತೆ ನೋಡಿ. ಫಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸುತ್ತಲ್ಲ, ಫಸ್ಟ್ ಕಂಬದ ಮೇಲೆ ನಾನು ಡೈರೆಕ್ಟಾಗಿ ದಾರನ ಎಳ್ಕೊಂಡು ಬಂದು ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಕಂಬದ ಮೇಲೆ ಈ ರೀತಿಯಾಗಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಲಾಕ್ ಮಾಡಿಬಿಡ್ತೀನಿ. ಮತ್ತು ಸೆಕೆಂಡ್ ಕಂಬ ನೋಡಿ, ಸೆಕೆಂಡ್ ಕಂಬದ ಮೇಲೆ ಹೋಲ್ ಇದೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ತೀನಿ. ಸೊ ಮತ್ತೆ ಸ್ವಲ್ಪ ದಾರ ತೆಗಿಬೇಕು. ಇವಾಗ ಬೀಡನ್ನ ಇನ್ಸರ್ಟ್ ಮಾಡಬೇಕು. ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಕಂಬದ ಮೇಲಿರೋ ದಾರಾಗೆ ಲಾಕ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಕಂಬದ ಮೇಲಿರೋ ಹೋಲಿಗೆ ಹಾಗೆ ಲಾಕ್ ಮಾಡ್ತೀನಿ. 1 ಟೈಮ್ ಬೀಡ್ ಹಾಕಿ ಲಾಕ್ ಮಾಡಬೇಕು, 1 ಟೈಮ್ ಹಾಗೆ ಲಾಕ್ ಮಾಡಬೇಕು. ಈಗ ಕೂಡ ದಾರನ ತೆಗೆದ್ಬಿಟ್ಟು ಒಂದು ಬೀಡ್ ಹಾಕ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡು
ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ಗೆ ಲಾಕ್ ಮಾಡ್ಕೊಳ್ಳೋಣ. ಇನ್ನೂ ಒಂದು ಸತಿ ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ಗೆ ಸಿಂಗಲ್ ಕ್ರೋಶೆ ಮತ್ತು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ಗೆ, ಮತ್ತು ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ಗೆ ಸಿಂಗಲ್ ಕ್ರೋಶೆ. ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶೆ ಮಾಡೋದು ಫ್ರೆಂಡ್ಸ್, ಇನ್ನೊಂದು ಹಾಗೆ ಸಿಂಗಲ್ ಕ್ರೋಶೆ ಮಾಡೋದು. ಪ್ರತಿ ಕಂಬದ ಮೇಲೂ ಇಲ್ಲಿ ಒಂದು ಸಿಂಗಲ್ ಕ್ರೋಶೆಗಳು ಬರುತ್ತೆ, ಒಂದು ವಿತ್ ಬೀಡು ಒಂದು ವಿತೌಟ್ ಬೀಡು, ಈ ರೀತಿಯಾಗಿ ತೊಗೋಬೇಕು ನೋಡಿ. ಮತ್ತೆ ಆ ಕಂಬದ ಮೇಲೆ ಬಿಟ್ಟು ನೆಕ್ಸ್ಟ್ ಕಂಬದ ಮೇಲೆ ನಾನು ಸಿಂಗಲ್ ಕ್ರೋಶೆ ಮಾಡ್ತೀನಿ, ಮತ್ತು ನೆಕ್ಸ್ಟ್ ಕಂಬದ ಮೇಲೆ ಹಾಗೆ ಸಿಂಗಲ್ ಕ್ರೋಶೆ, ಲಾಸ್ಟ್ ಬೀಡು, ಲಾಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶೆ, ಆಮೇಲೆ ಸಿಂಗಲ್ ಕ್ರೋಶೆ ಬರಲ್ಲ ಫ್ರೆಂಡ್ಸ್, ಲಾಸ್ಟ್ ಬೀಡೆ ಲಾಸ್ಟ್ ಆಗುತ್ತೆ. ಇಲ್ಲಿ ನೋಡಿ 7 ಬೀಡ್ಸ್ ಇಡ್ಸಿದೆ ಇದರಲ್ಲಿ. ಇವಾಗ ನಾನು ಸ್ಟಾರ್ಟಿಂಗ್ ಲಾಕ್ ಇತ್ತು ಅಲ್ವಾ, ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೆ ಫ್ರಂಟ್ ಸೈಡಿಂದ, ಅದ್ರ ಪಕ್ಕದಲ್ಲಿ ಅಂದರೆ ಇವಾಗ ಆ ಕಡೆ 4 ಕಂಬ ಈ ಕಡೆ 4 ಕಂಬ ಮಧ್ಯಕ್ಕೆ ನಾನು ಲಾಕ್ ಮಾಡ್ತೀನಿ, ಮಧ್ಯಕ್ಕೆ. ಸೊ ಆ ಸೈಡಿಂದ ನಾವು 3 ಕಂಬ ಬಿಟ್ಟು ಲಾಕ್ ಮಾಡಿದ್ವಿ, ಇಲ್ಲಿ ಮಧ್ಯಕ್ಕೆ ಲಾಕ್ ಮಾಡ್ತೀನಿ. 4 ಕಂಬ ಆ ಸೈಡು 4 ಕಂಬ ಈ ಸೈಡು, ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತೀನಿ. ಸೊ ಮತ್ತೆ ಈ ರೀತಿಯಾಗಿ ನಾನು ಟರ್ನ್ ಮಾಡಿಕೊಂಡೆ, ಲಾಕ್ ಆದ ತಕ್ಷಣ ಟರ್ನ್ ಮಾಡ್ಕೊಂಡ್ಬಿಟ್ಟು, ಸೊ ಟರ್ನ್ ಆದ ತಕ್ಷಣ ಮತ್ತೆ ಇಲ್ಲಿ ಡೈರೆಕ್ಟಾಗೆ 1 ಚೈನ್ 2 ಚೈನ್ 3 ಚೈನ್ 3 ಚೈನ್ ಹಾಕ್ಕೋತೀನಿ. ನೆಕ್ಸ್ಟ್ ನೋಡಿ ಬೀಡ್ ಆದಮೇಲೆ 2 ಸಿಂಗಲ್ ಕ್ರೋಶೆ ಮಧ್ಯ ಹೋಲ್ ಇರುತ್ತೆ, ಅಂದರೆ ಒಂದು ಸಿಂಗಲ್ ಕ್ರೋಶೆ ಹಿಂದೆಯಿಂದ ಹಾಕಿರ್ತೀವಲ್ಲ ಅದ್ರ ಮೇಲೆ ಹೋಲ್ ಇರುತ್ತೆ, ಆ ಹೋಲ್ಗೆ ಗ್ಯಾಪ್ ಕಾಣಿಸುತ್ತಲ್ವ, ನಾವು ಅದರಲ್ಲೇ ಲಾಕ್ ಮಾಡ್ಕೊಳ್ಳೋದು. ಮತ್ತು 3 ಚೈನ್ಸ್, ಅದು ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್, ಇದು ಸಿಂಗಲ್ ಕ್ರೋಶೆ ಹೋಲು, ಆ ಲಾಕ್ ಒಳಗಡೆ ಲಾಕ್ ಮಾಡ್ಕೊಳ್ತೀವಿ. ಮತ್ತು 1 ಚೈನ್ 2 ಚೈನ್ 3 ಚೈನ್ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ 7 ಬೀಡ್ಸ್ ಬರುತ್ತೆ, 14 ಕಂಬಗಳು ತೊಗೊಂಡಿದ್ವಿ ಅಲ್ಲ ಡಬಲ್ ಕ್ರೋಶೆ, 14 ಡಬಲ್ ಕ್ರೋಶೆ, ಅದಕ್ಕೆ 7 ಬೀಡ್ಸ್ ಕರೆಕ್ಟಾಗಿ ಬಂದಿದೆ. ಸೊ ಆ 7 ಬೀಡ್ಸಿಗೆ ಕೂಡ ನಾವು 3 ಚೈನ್ ಹಾಕಬೇಕು. ನೆಕ್ಸ್ಟ್ ಬರೋ ಹೋಲ್ ಗ್ಯಾಪ್ಗೆ, ಬೀಡ್ ಪಕ್ಕ ಇರೋ ಹೋಲ್ ಗ್ಯಾಪ್ಗೆ ನಾನು ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಬೇಕು. ಈ ರೀತಿ 7 ಟೈಮ್ಸ್ ಹಾಕ್ಕೋಬೇಕು. ಮ್ಯಾಕ್ಸ್ ಅಂದರೆ ಒಂದು ಆರ್ಚಿಗೆ ಒಂದು 5 ಮಿನಿಟ್ಸ್ ಕೂಡ ತೊಗೊಳೋದಿಲ್ಲ ಫ್ರೆಂಡ್ಸ್, ಅಷ್ಟು ಈಸಿಯಾಗಿ ನೀವು ಹಾಕ್ಕೋಬೋದು. 14 ಕಂಬಗಳು ಹಾಕಬೇಕು, ಹಿಂದೆಯಿಂದ ಬೀಡ್, ಒಂದು ಕಂಬದ ಮೇಲೆ ಬೀಡು, ಒಂದು ಕಂಬದ ಮೇಲೆ ಹಾಗೆ ಸಿಂಗಲ್ ಕ್ರೋಶೆ ಮಾಡಬೇಕು. ಮತ್ತು ಈ ಸೈಡ್ ಲಾಕ್ ಆದ ತಕ್ಷಣ ಫ್ರಂಟ್ ಸೈಡಿಂದ ಈ ರೀತಿಯಾಗಿ 3 ಚೈನ್ ಹಾಕ್ಕೊಂಡು ಬಂದುಬಿಟ್ಟು ನೋಡಿ, ಇಲ್ಲಿ ಮತ್ತೆ ನಾನು ಇಲ್ಲಿ 4 ಕಂಬ ಆ ಸೈಡ್ 4 ಕಂಬ ಈ ಸೈಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ 2 ದಾರ ಸೇರಿ ಒಂದು ಮಾಡ್ಕೊಳ್ತೀನಿ. ಇಲ್ಲಿ 4 ಕಂಬ ಆ ಸೈಡ್ 4 ಕಂಬ ಈ ಸೈಡು ಅಲ್ಲಿಗೆ ಕೂಡ ಒಂದು ಸತಿ ಲಾಕ್ ಮಾಡ್ಕೊಳ್ತೀನಿ. ಸೊ ನೋಡಿ ನೀವು ಇವಾಗ ಸ್ಟಾರ್ಟಿಂಗು ಮತ್ತು ಆ ಸೈಡ್ ಕಾರ್ನರು ಈ ಸೈಡ್ ಕಾರ್ನರ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಆರ್ಚು ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್, ಇದು ಚೆನ್ನಾಗಿ ಕೂಡ ಕಾಣಿಸುತ್ತೆ, ಡಿಸೈನು ಈ ರೀತಿಯಾಗಿ ಬರುತ್ತೆ. ಸೊ ಇದು ಸಿಂಗಲ್ ಸ್ಟೆಪ್ಪಲ್ಲಿ ಆಗೋಗುತ್ತೆ, ಬಟ್ ಫ್ರಂಟು ಬ್ಯಾಕು ನಾವು ಸ್ಯಾರಿ ಟರ್ನ್ ಮಾಡಿ ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಅಲ್ಲಿಂದ ಮತ್ತೆ 1 ಚೈನ್ 2 ಚೈನ್ 3 ಚೈನ್ ಹಾಕಿ ಈ 3 ಚೈನ್ ಗ್ಯಾಪಲ್ಲಿ ನಾನು ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಲಾಕ್ ಮಾಡಿದೆ, ಮತ್ತು ಸಿಂಗಲ್ ಕ್ರೋಶೆ, ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ, 3 or 4 ಟೈಮ್ಸು ಇಲ್ಲಿ ಸಿಂಗಲ್ ಕ್ರೋಶೆ ಇಡ್ಸತ್ತೆ ಫ್ರೆಂಡ್ಸ್. 3 ಸತಿ ಹಾಕ್ತಾಯಿದ್ದೀನಿ ಇವಾಗ. ಇನ್ನೂ ಒಂದು ಸತಿ ಇಡ್ಸಿದ್ರೆ ಜಾಗ ಇದ್ದರೆ ಹಾಕ್ಕೊಳ್ಳಿ. 4 ಟೈಮ್ಸ್ ಸಿಂಗಲ್ ಕ್ರೋಶೆ ಇಡಿಸ್ತು. ಅಲ್ಲಿಂದ ಇವಾಗ 1 ಚೈನ್ 2 ಚೈನ್ 3 ಚೈನ್ 3 ಚೈನ್ಗಳನ್ನ ಹಾಕಿ, 4 ಚೈನ್ಸ್ನ ಹಾಕಬೇಕು. ಸ್ಟಾರ್ಟಿಂಗ್ 4 ಚೈನ್ಸ್ ಹಾಕೋಬೇಕು ಫ್ರೆಂಡ್ಸ್. 4 ಚೈನ್ನ ಹಾಕಿಬಿಟ್ಟು ಆ ಸೈಡಿಂದ 3 ಕಂಬಗಳನ್ನ ಬಿಟ್ಟು, ಆ ಸೈಡ್ ರಿಂಗ್ ಸೈಡಿಂದ 3 ಕಂಬಗಳನ್ನ ಬಿಟ್ಟು ಲಾಕ್ ಮಾಡ್ಕೊಳ್ತೀವಿ. ಲಾಕ್ ಆದ ತಕ್ಷಣ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಆ ರಿಂಗ್ ಗ್ಯಾಪಲ್ಲಿ 14 ಕಂಬಗಳನ್ನ ನಾವು ಫಿಲ್ ಮಾಡಬೇಕು. 14 ಡಬಲ್ ಕ್ರೋಶೆನ ನಾವು ಫಿಲ್ ಮಾಡ್ಕೊಳ್ತೀವಿ. 14 ಕಂಬಗಳನ್ನ ನಾವಿಲ್ಲಿ ಹಾಕ್ಕೊಂಡು ಹೋಗ್ತೀವಿ.
ಸೊ ಇದು ಹಾಕಿದ್ಮೇಲೆ ಫ್ರೆಂಡ್ಸ್ ನೋಡಿ, ಈ ಸೈಡ್ ಕೂಡ 1 2 3 ಕಂಬಗಳನ್ನ ಬಿಟ್ಟು ಗ್ಯಾಪಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಸಾರಿ ಒಂಚೂರು ಟರ್ನ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ಗೆ ಸ್ವಲ್ಪ ದಾರ ತೆಗೆದು ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಸೆಕೆಂಡ್ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ, ನಾನು ಫಸ್ಟ್ ಕಂಬದ ಮೇಲಿರೋ ಹೋಲ್ಗೆ ನಾನು ಲಾಕ್ ಮಾಡ್ತೀನಿ. ಫಸ್ಟ್ ಕಂಬದ ಮೇಲಿರೋ ಹೋಲ್ಗೆ ನಾನು ಸ್ಟಾರ್ಟಿಂಗು ಬೀಡ್ ತೊಗೊಂಡ ತಕ್ಷಣ ಲಾಕ್ ಮಾಡ್ತೀನಿ ಫಸ್ಟ್ ಕಂಬದ ಮೇಲೆ. ಮತ್ತು ಸೆಕೆಂಡ್ ಕಂಬದ ಮೇಲೆ ಹೋಲ್ಗೆ ಸುಮ್ಮನೆ ಲಾಕ್ ಮಾಡೋದು, ಸಿಂಗಲ್ ಕ್ರೋಶೆ ಮಾಡೋದು. ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಥರ್ಡ್ ಹೋಲ್ಗೆ ಸಿಂಗಲ್ ಕ್ರೋಶೆ, ಫೋರ್ತ್ ಹೋಲ್ಗೆ ಹಾಗೆ ಸಿಂಗಲ್ ಕ್ರೋಶೆ, ಮತ್ತು ಫಿಫ್ತ್ ಹೋಲ್ಗೆ ಬೀಡ್ ಹಾಕಿ ಸಿಂಗಲ್ ಕ್ರೋಶೆ. ಈ ರೀತಿಯಾಗಿ 7 ಬೀಡ್ಸ್ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಒಂದು ಪಕ್ಕದಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ, ಅಲ್ಲೇ ಪಕ್ಕದಲ್ಲಿ ಚೂರು ಪಕ್ಕದಲ್ಲಿ ನಾನು ಲಾಕ್ ಮಾಡಿಕೊಂಡು ಮತ್ತೆ ಸ್ಯಾರಿನ ಟರ್ನ್ ಮಾಡ್ಕೊಳ್ತೀನಿ. ಸೈಡು ಟರ್ನ್ ಮಾಡಿ ಡೈರೆಕ್ಟಾಗಿ ಅಲ್ಲಿಂದ 3 ಚೈನ್ಸ್ನ ಹಾಕಿ ಲಾಕ್ ಮಾಡ್ಕೊಂಡು ಹೋಗ್ತೀನಿ. 3 ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಬೀಡ್ ಪಕ್ಕ ಇರುತ್ತೆ ಅಲ್ವಾ, ಹೋಲ್ ಗ್ಯಾಪಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತೀನಿ. 1 ಚೈನ್, 2 ಚೈನ್, 3 ಚೈನ್ ಹಾಕಿ ಲಾಕ್ ಮಾಡಿ. ಅದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಅಲ್ಲಿ ಲಾಕ್ ಕೂಡ ಮಾಡಿದ್ದೀನಿ. ಸೆಕೆಂಡ್ ಆರ್ಚಿಗೆ ಲಾಕ್ ಮಾಡಿದ್ಮೇಲೆ 3 ಚೈನ್ ಹಾಕಿ ಮತ್ತೆ ಸಿಂಗಲ್ ಕ್ರೋಶೆ ಕೂಡ ಹಾಕಿದ್ದೀನಿ ಕುಚ್ಚು ಕಟ್ಟೋ ಕಡೆ. ಈ ರೀತಿ ಕಾಣಿಸುತ್ತೆ, ತುಂಬ ಸ್ಟಿಫಾಗಿ ಬರುತ್ತೆ. ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಕೂಡ ಇದೆ ಡಿಸೈನು. ಬೇಸ್ ಲೈನ್ ಹಾಕೊಂಬಿಟ್ರೆ ಫ್ರೆಂಡ್ಸ್, ಈ ಲೈನ್ ಅಂತೂ ಸೆಕೆಂಡ್ ಲೈನು ತುಂಬ ಈಸಿಯಾಗಿ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ ಡಿಸೈನು, ತುಂಬ ಈಸಿಯಾಗಿದೆ. ನೀವು ಕೂಡ ಟ್ರೈ ಮಾಡ್ಬೋದು, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಇದನ್ನು. ಸೊ ಈ ರೀತಿ ಕಾಣಿಸ್ತಾ ಇದೆ. ಕೊನೆಯವರೆಗೂ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕೂಡ 3 ಚೈನ್ಸ್ ಹಾಕ್ಕೊಂಡು ಎಂಡ್ ಮಾಡಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ 1 2 3 ಚೈನ್ಸ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಟೈಟ್ ಮಾಡಿದ್ದೀನಿ. ಅದನ್ನು ಹಿಂದೆಗಡೆ ಗಮ್ ಪೇಸ್ಟ್ ಮಾಡಿಬಿಡ್ತೀನಿ. ಈ 4 ಸಿಂಗಲ್ ಕ್ರೋಶೆ ಹಾಕಿರೋ ಗ್ಯಾಪಲ್ಲೆಲ್ಲ ನಾವು ಕುಚ್ಚು ಕಟ್ಕೊಂಡು ನಾನು ತೋರಿಸ್ತೀನಿ. ಇಷ್ಟೇ ಡಿಸೈನು, ತುಂಬ ಚೆನ್ನಾಗಿರುತ್ತೆ ಇದು ಫ್ರೆಂಡ್ಸ್. ಇದಕ್ಕೆ 127 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಆರ್ಚ್ ಲೆಂತ್ಗೆ ನಾನು ಕುಚ್ಚು ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಸಖತ್ತಾಗಿ ಕಾಣಿಸ್ತಾ ಇತ್ತು ಡಿಸೈನ್ ಅಂತೂ. 2 ಸ್ಟೆಪ್ಪಲ್ಲಿ ಹಾಕ್ಬೋದು ತುಂಬ ಈಸಿಯಾಗಿ. ನೀವು ಕೂಡ ಟ್ರೈ ಮಾಡಿ. ಮತ್ತು ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ನಾವು 850 750 to 850ವರೆಗೂ ಚಾರ್ಜ್ ಮಾಡ್ತೀವಿ ಈ ಡಿಸೈನ್ಗೆ. ನಿಮ್ಮ ಪ್ಲೇಸ್ ಡಿಪೆಂಡ್ಸು, ಕಡಿಮೆ ಜಾಸ್ತಿ ನೀವು ನೋಡ್ಕೊಂಡು ಮಾಡ್ಕೋಬೋದು. 750 to 850 ಮಾಡ್ಬೋದು. ಈ ರೀತಿಯಾಗಿದೆ ಡಿಸೈನ್. ಇದಕ್ಕೆ ಗ್ಯಾಪಲ್ಲೆಲ್ಲ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಬೇಕಂದರೆ ಇದಕ್ಕೆ ನೆಸಸರಿ ಇದ್ದರೆ ಸ್ಟೋನ್ ಚೈನ್ ಅಂಟಿಸಿ, ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ ನಿಮಗೆ. ನೆಸಸರಿ ಇಲ್ಲ ಅಂದರೆ ಬೇಡ. ಸೊ ಹಾಗೆ ಈ ಡಿಸೈನ್ ತುಂಬ ನೀಟಾಗಿ ಕಾಣುತ್ತೆ. ರಿಂಗ್ ಬೀಡ್ ಜೊತೆಗೆ ಸ್ಮಾಲ್ ಬೀಡ್ಸು. ಬೇಕಂದರೆ ಸ್ಟೋನ್ ಚೈನ್ ಕೂಡ, ಬಾಲ್ ಚೈನ್ ಕೂಡ ನೀವು ಅಂಟಿಸ್ಕೋಬೋದು. ಈ ರೀತಿ ಕಾಣ್ತಾ ಇದೆ ಡಿಸೈನು. ಸೊ 2 ಸ್ಟೆಪ್ಪಲ್ಲಿ ತುಂಬ ನೀಟಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ, ಬೇಗ ಕೂಡ ಆಗೋಗುತ್ತೆ. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿರೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.